ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಈಗಾಗಲೇ ನಿಮಗೆ ನನ್ನ ವಿಡಿಯೋ ಥಂಬ್ನೇಲ್ ನೋಡಿ ಗೊತ್ತಾಗಿದೆ ಇವತ್ತಿನ ವಿಷಯ ಏನು ಅಂತ. ಮನ ಕಲಕುವ ವಿಷಯ ಅಂದರೆ ತಪ್ಪಾಗಲ್ಲ. ನಿಮಗೆ ಗೊತ್ತಾ, ಕನ್ನಡ ಮೂವಿಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಒಂದು ಸಿನಿಮಾ ಇದೆ ಯುಗ ಪುರುಷ ಅಂತ. ಅದರಲ್ಲಿ ಒಂದು ಹಾಡು ಬರುತ್ತೆ, ಪ್ರೀತಿ ಕೊಂದ ಕೊಲೆಗಾತಿನ ಹೇಳೋ ಕತೆಗೆ ಸ್ಫೂರ್ತಿ ಅಂತ. ಆ ಥರ ಒಂದು ಪಾತಕಿ ಇಲ್ಲಿ ಕೇತನ್ ಅಗರ್ವಾಲ್, ಪ್ರಸಿದ್ಧ ಪುಣೆಯ ಉದ್ಯಮಿ, ಅವರನ್ನ ಮೃತ ಮಾಡಿಬಿಟ್ಟಿದ್ದಾನೆ. ಮನ ಕಲ್ಕತ್ತಲ್ವಾ? ಏನೂ ತಪ್ಪಿಲ್ದೇನೆ ಅನ್ಯಾಯವಾಗಿ ಒಂದು ಹುಡುಗನ ಜೀವ ಹೋಗ್ಬಿಡ್ತು. ತುಂಬ ಮನಸ್ಸಿಗೆ ನೋವಾಗ್ತದೆ. ಕೇತನನ್ನ ಮದುವೆ ಆಗಬೇಕಾಗಿದ್ದಂಥ ಈ ಪಾಪಿ ಶಿಯಾ ಗೋಯಲ್, ಇವಳಿಗೊಬ್ಬ ಪ್ರೇಮಿ ಇದ್ದ, ಪ್ರಿಯಕರ ಇದ್ದ. ಅವನ ಹೆಸರು ಬಂದು ಚೇತನ್ ಚೌಧರಿ. ಈ ಘಟನೆ ನಡೆದಿದ್ದು ಎಲ್ಲಿ ಅಂದರೆ ಪುಣೆಯಲ್ಲಿ. 2026ರ 18ರಂದು ಈ ಘಟನೆ ನಡೆದೋಗಿದೆ. ಎಲ್ಲಪ್ಪ ನಡೆದಿರೋದು ಅಂದರೆ ಪುಣೆ ಸಮೀಪದ ಲೋಹಗಢ್ ಕೋಟೆ ಹತ್ರ ನಡೆದೋಗಿದೆ. ಇದು ಹೇಗೆ ನಡೀತು, ಇದು ಹೇಗಾಯಿತು ಅನ್ನೋದು ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡ್ಬೇಕು ನೀವು. ಕೇತನ್ ಅವರ ತಂದೆ ವಿಶಾಲ್ ಅಗರ್ವಾಲ್, ಅವರ ಸ್ನೇಹಿತ ಸಿಯಾಳ ತಂದೆ. ಇವರಿಬ್ರು ಆತ್ಮೀಯ ಗೆಳೆಯರಾಗಿದ್ದರಿಂದ ಇವ್ರೇನು ಅನ್ಕೋತಾರೆ, ಈಗ ಕೇತನ್ಗೆ ಆಲ್ರೆಡಿ 26 ವರ್ಷ ಹೋಗ್ಬಿಟ್ಟಿದೆ, ಅವ್ರದ್ದೊಂದು ಸಕ್ಸಸ್ಫುಲ್ ಬಿಸ್ನೆಸ್ ಕೂಡ ನಡೀತಾ ಇರುತ್ತೆ. ಅದು ಸಕ್ಸಸ್ಫುಲ್ ಬಿಸ್ನೆಸ್ ಹೆಸರೇ ಅವರು ಸಕ್ಸಸ್ ಗ್ರೂಪ್ ಅಂತ ಇಟ್ಟಿರ್ತಾರೆ. ಆ ಹುಡುಗ ಕೇತನ್ 26 ವರ್ಷಕ್ಕೇನೆ 600 ಕೋಟಿ ಪ್ರಾಪರ್ಟಿಯ ಒಡೆಯ ಆಗಿರ್ತಾನೆ. ಬಿಹೇವಿಯರಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅಷ್ಟು ಒಳ್ಳೆ ಹುಡುಗನ್ಗೆ ಈಗ ಅವನು ನೋಡ್ಕೊಳಕ್ ಯಾರಾದ್ರೂ ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿಶಾಲ್ ಅಗ್ರವಾಲ್ ಅವರು, ಅಂದ್ರೆ ಕೇತನ್ ಅವ್ರ ತಂದೆ, ನಿರ್ಧಾರ ಮಾಡ್ತಾರೆ. ಸಿಯಾಳ್ ತಂದೆ ಜೊತೆಲಿ ಮಾತಾಡಿ, ನಿಮ್ ಮಗಳನ್ನ ನಮ್ಮ ಮಗನ್ಗೆ ಮದ್ವೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ, ನಮ್ ಫ್ರೆಂಡ್ಶಿಪ್ ಕೂಡ ಚೆನ್ನಾಗಿರುತ್ತೆ, ಮತ್ತೆ ನಮ್ ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ ಅನ್ನೋ ಉದ್ದೇಶದಿಂದ ಅವರು ಪರಿವಾರದವರೆಲ್ಲ ಸೇರ್ಕೊಂಡು ಮಾತಾಡ್ತಾರೆ. ಅದಕ್ಕೋಸ್ಕರ ಕೇತನ್ ಕೂಡ ಹಾ ಅಂತಾರೆ. ಅವ್ರಂತಾರೆ, ತಂದೆ ತಾಯಿ ನೋಡಿದ್ಮೇಲೆ ನಂದೇನ್ ಮಾತು ಅಂದ್ಬಿಟ್ಟು ಒಪ್ಕೊಂಡಿರ್ತಾರೆ. ಆದ್ರೆ ಈ ಸಿಯಾಳ್ಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಅವಳು ಇಷ್ಟ ಇಲ್ಲ ಅಂದ್ರೆ ಹೇಳ್ಬೋದಾಗಿತ್ತು, ನನಗೆ ಕೇತನ್ ಇಷ್ಟ ಇಲ್ಲ, ನಂಗೆ ಆಲ್ರೆಡಿ ನನ್ನ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿದ್ರು ಆಗ್ತಿತ್ತು. ಬಟ್ ಅವಳಿಗೆ ತಂದೆ ತಾಯಿಗಳ ಒತ್ತಾಯ ಇತ್ತು, ಬೇರೆ ಏನ್ ಕಾರಣ ಇತ್ತೋ ಇದುವರೆಗೂ ದೃಢಪಟ್ಟಿಲ್ಲ. ಆದ್ರೆ ಅವಳು ಅದನ್ನ ಮಾಡ್ಲಿಲ್ಲ. ಅದ್ ಮಾಡಿದಿದ್ರೆ ಇವತ್ತು ಒಂದು ಜೀವ ಉಳಿತಿತ್ತು. ಆ ತಂದೆ ತಾಯಿಗೆ ಇಷ್ಟೊಂದು ದುಃಖಕರವಾದ ಸಂದರ್ಭ ಬರ್ತಿರ್ಲಿಲ್ಲ. ಏನಾಯ್ತಪ್ಪ ಅಂದ್ರೆ, ಸಿಯಾ ಚೇತನ್ ಜೊತೆ ಸೇರ್ಕೊಂಡು ಕೇತನನ್ನ ಮುಗಿಸ್ಬೇಕು ಅನ್ನೋ ಪ್ಲಾನಿಂಗ್ ಮಾಡ್ತಾಳೆ. ಕೇತನ್ ಇಷ್ಟೊಂದು ಪ್ರೀತಿಸ್ತಿದ್ದ ಸಿಯಾಳ್ನ ಅಂದ್ರೆ, ಈ ಬಾಲಿವುಡ್ ಮೂವಿ ಸ್ಟೈಲಲ್ಲಿ ಅವಳನ್ನ ಪ್ರೀತಿಸ್ತಿದ್ದ. ಅವಳು ಮೀಟ್ ಮಾಡಬೇಕು ಅಂದ್ರೆ ಅದ್ದೂರಿಯಾಗಿ ವೆಲ್ಕಮ್ ಮಾಡೋದು, ಅವಳಿಗೆ ತುಂಬಾ ಕಾಸ್ಟ್ಲಿ ಗಿಫ್ಟ್ ಕೊಡೋದು, ತುಂಬಾನೇ ಚೆನ್ನಾಗಿ ನೋಡ್ಕೊತಿದ್ದ. ನೋಡಿ, ನಾವು ಯಾರ ಮನೆಗಾದ್ರೂ ಹೋದ್ರೆ ಒಂದು ಟೀ ಅಥವಾ ಕಾಫಿ ಕೊಟ್ರೇನೆ ನಮ್ಗೆ ಗ್ರಾಟಿಟ್ಯೂಡ್ ಇರುತ್ತೆ. ಅಂಥದ್ರಲ್ಲಿ ಒಂದು ಮನುಷ್ಯತ್ವನಾದ್ರೂ ಇಟ್ಕೊಂಡು ಆ ಹುಡುಗಿ ಅವನನ್ನ ಹೇಳ್ಬೋದಾಗಿತ್ತು ಅವನ ಜೊತೆಲಿ, ಇಲ್ಲಪ್ಪ ನಂಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದ, ನಂಗೆ ಮದ್ವೆ ಇಷ್ಟ ಇಲ್ಲ ಅಂದಿದ್ರು ಆಗ್ತಿತ್ತು. ಬಟ್ ಆ ಪಾಪಿ ಆ ಥರ ಮಾಡ್ಲಿಲ್ಲ. ಅವರು ಮದ್ವೆ ಶೂಟ್ ಬಾಲಿಯಲ್ಲಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಅವಳಿಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ದೇನೆ ಏರ್ಪೋರ್ಟ್ ಅಲ್ಲಿ ಹೋಗಿ ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂತ ನಾಟಕ ಎಲ್ಲ ಮಾಡಿ ಬಾಲಿಗೆ ಹೋಗೋ ಪ್ಲಾನಿಂಗ್ ನ ಕ್ಯಾನ್ಸಲ್ ಮಾಡ್ತಾಳೆ. ಬಟ್ ಇವ್ರು ಏನ್ ಪ್ಲಾನಿಂಗ್ ಮಾಡಿರ್ತಾರೆ ಅಂತಂದ್ರೆ, ರಾಜಸ್ಥಾನದ ಉದಯಪುರದಲ್ಲಿ 17 ಕೋಟಿ ಖರ್ಚು ಮಾಡಿ ಅರಮನೆನ ಬುಕ್ ಮಾಡಿರ್ತಾರೆ. ಅಲ್ಲಿಗೆ ಅವರ ನೆಂಟರಿಷ್ಟರನ್ನೆಲ್ಲ ಕರ್ಕೊಂಡು ಹೋಗೋಕ್ಕೋಸ್ಕರ 2 ವಿಮಾನಗಳನ್ನು ಕೂಡ ಅವರು ಆಲ್ರೆಡಿ ಬುಕ್ ಮಾಡಿರ್ತಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ರೇಂಜಿಗೆ ಅವರು ರಿಚ್ ಆಗಿದ್ರು, ಯಾವ ರೇಂಜಿಗೆ ಅವ್ರು ಅದ್ದೂರಿಯಾಗಿ ಮದ್ವೆ ಮಾಡೋ ತಯಾರಿಗಳನ್ನ ನಡೆಸ್ತಿದ್ರು ಅಂತ ಒಂದ್ ಸಂದರ್ಭದಲ್ಲಿ ಇವಳು ಬರ್ಡೇ ಬರುತ್ತೆ 2026 ಜೂನ್ 18. ಇವಳೇನ್ ಮಾಡ್ತಾಳೆ, ಕೇತನ್ಗೆ ಆಲ್ರೆಡಿ ಟ್ರೆಕ್ಕಿಂಗ್ ಮಾಡೋ ಶಾಕ್ ಇರುತ್ತೆ. ಹಾಗಾಗಿ ಅವನನ್ನ ಹೆಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಕೊಂಡು ಅವಳೇನಂತಾಳೆ, 18ನೇ ತಾರೀಕು ನನ್ನ ಬರ್ಡೇ ಇದೆ, ನಾವಿಬ್ರು ಲೋಹಗಢ್ ಕೋಟೆಗೆ ಹೋಗೋಣ, ಅಲ್ಲಿ ಟ್ರೆಕ್ಕಿಂಗ್ ಕೂಡ ಮಾಡ್ಕೊಂಡು ಪ್ರಕೃತಿ ಜೊತೆಲಿ ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಅವನನ್ನ ಹಂಗೋ ಹಿಂಗೋ ಮಾಡಿ ಒಪ್ಪಿಸ್ತಾಳೆ. ಮೊದ್ಲೇ ಮದ್ವೆ ಆಗ್ತಾ ಇರೋ ಹುಡುಗಿ ಅಲ್ವಾ, ಯಾಕೆ ಮನ್ಸಿಗೆ ನೋಯಿಸ್ಬೇಕು ಅಂದ್ಬಿಟ್ಟು ಅವನು ಆಯ್ತು ಅಂತ ಒಪ್ಕೊಂಡು ಹೋಗ್ತಾರೆ. ಚೆನ್ನಾಗೇ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಅಮ್ಮ ಫೋಟೋ ಹಾಕ್ತಿದ್ಲು, ಅವ್ರ ಜೊತೆಲಿ ಫೋಟೋ ತಗ್ಸ್ಕೊಂಡಿದ್ದು ಖುಷಿಯಾಗಿ. ಬಟ್ ಅವ್ರ ತಲೆಗೆ ಏನು ಐಡಿಯಾ ನಡೀತಿತ್ತು ಅನ್ನೋದೇ ಗೊತ್ತಿರಲಿಲ್ವಲ್ಲ.
ಕರ್ಕೊಂಡು ಹೋಗ್ತಾಳೆ. ಆದ್ರೆ ಇವ್ಳು ಮೊದ್ಲೇ ಏನ್ ಪ್ಲಾನ್ ಮಾಡ್ಬಿಟ್ಟಿರ್ತಾಳೆ ಅಂದ್ರೆ, ಅವ್ನ್ ಬಾಯ್ ಫ್ರೆಂಡ್ ಇರ್ತಾನಲ್ಲ ಚೇತನ್ ಚೌಧರಿ, ಅವ್ನ್ ಮೊದ್ಲೇ ಅಲ್ಲಿ ಬಂದಿರ್ತಾನೆ. ಈಗ ಜೂನ್ ಅಲ್ಲಿ ಸಿಕ್ಕಾಪಟ್ಟೆ ಸೆಕೆ. ಆಯಪ್ಪ ಹೆಂಗ್ ಬಂದಿರ್ತಾನೆ ಅಂದ್ರೆ ಮೈ ಎಲ್ಲಾ ಕವರ್ ಮಾಡ್ಕೊಂಡು, ಸ್ವೆಟರ್ ಹಾಕೊಂಡು, ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡು, ಕನ್ನಡಕ ಹಾಕೊಂಡು, ಟೋಪಿ ಹಾಕೊಂಡು ಆ ಟಿಕೆಟ್ ಕೌಂಟರ್ ಹತ್ರನೇ ಅಲಿತಾ ಇರ್ತಾನೆ. ಈಗ ಇವ್ರು ಈ ತರ ಒಳಗಡೆನೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ನ ಮೊಬೈಲ್ ಕೂಡ ತಂದಿಲ್ಲ. ಮಾತಾಡ್ಬೇಕಾದ್ರೆ ನಾಳೆ ಒಂದಿನ ಏನಾದ್ರು ಹೆಚ್ಚು ಕಮ್ಮಿ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಅವರು ತುಂಬಾ ಪ್ಲಾನ್ ಮಾಡಿದ್ದಾರೆ. ಬಟ್ ಇವ್ರು ಕರ್ಕೊಂಡು ಹೋಗಿದ್ದಾಳೆ 400 ಫೀಟ್ ಅಡಿಯಿಂದ ಕೇತನನ್ನ ತಳ್ಬಿಟ್ಟಿದ್ದಾಳೆ. ನೋಡಿ, ಅವಳಿಗೆ ಈ ಒಂದು ದೃಶ್ಯನ್ ಮಾಡ್ಬೇಕಾದ್ರೆ ಅವಳ ಕೈಗಳು ನಡ್ಕ ಬರ್ಲಿಲ್ವಾ, ಮನಸ್ಸಿಗೆ ನೋವಾಗ್ಲಿಲ್ವಾ, ಅನ್ಯಾವಾಗ ಒಂದ್ ಜೀವನ ನಾನು ತೆಗಿತಿದ್ದೀನಿ ಅನ್ನೋ ಒಂದು ಗಿಲ್ಟು ಕೂಡ ಇಲ್ಲದೆ ಈ ಪಾಪಿ ಅವನನ್ನ 400 ಅಡಿಯಿಂದ ತಳ್ಬಿಟ್ಟಿದ್ದಾಳೆ. ಆ ಜೀವ ಎಷ್ಟು ಒದ್ದಾಡಿ ಎಷ್ಟು ನೊಂದ್ಕೊಂಡು ಪ್ರಾಣ ಬಿಟ್ಟಿರ್ಬೇಡ. ಅಷ್ಟು 400 ಅಡಿ ಬೆಟ್ಟಗಳಿಂದ ಬಿದ್ದಾಗ ಆ ಕಲ್ಲು ಬಂಡೆಗೆಲ್ಲ ಶರೀರ ತಾಗಿ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ ನೋಡಿ. ಎಂತೆಂತ ಜನ ಇರ್ತಾರೆ. ಈಗ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದೂ ಗೊತ್ತಾಗಲ್ಲ. ಅದಕ್ಕೆ ಅಂತಾರೆ ತಮ್ಮನ್ ತಾವು ಪ್ರೀತಿಸ್ಕೊಳ್ಳಿ. ಏನಾದ್ರು ಮದ್ವೆ ಅಂತ ವಿಷಯ ಬಂದ್ರೆ ತಂದೆ ತಾಯಿಗಳಿಗೂ ಗೊತ್ತಾಗ್ಬೇಕು, ಮಕ್ಕಳಿಗೆ ಒತ್ತಾಯ ಮಾಡಬಾರ್ದು. ಮದ್ವೆ ಆಗೋರಿದ್ರೆ ದಯವಿಟ್ಟು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಮಾತಾಡ್ಕೊಳ್ಳಿ, ನಿಮ್ಗೆ ಈ ಮದ್ವೆ ಇಷ್ಟನಾ ಅಥವಾ ಖಂಡಿತ ನಾನ್ ನಿನಗೆ ಇಷ್ಟನಾ, ಈ ತರ ಕಮ್ಯುನಿಕೇಟ್ ಎಲ್ಲ ಆಗ್ಬೇಕು. ಬಟ್ ಇಲ್ಲೊಂದು ಇಂಥ ಒಂದು ದುರಂತ ನಡೆದು ಹೋಗಿದೆ. ಅದಾದ್ಮೇಲೆ ಯಾರಿಗೂ ಗೊತ್ತೇ ಆಗಿಲ್ಲ ಅದು ಒಂದು ಕೊಲೆ ಅಂತ. ಅವಳು ಈ ತರ ಡ್ರಾಮಾ ಮಾಡಿ ಎಲ್ರೂ ಒಪ್ಸ್ಬಿಟ್ಟಿದ್ದಾಳೆ. ಅಲ್ಲಿ ನಾವು ಟ್ರೆಕ್ಕಿಂಗ್ ಹೋದಾಗ ಕಾಲ್ ಜಾರಿ ಬಿದ್ಬಿಟ್ಟಿದ್ದಾಳೆ ಅಂತ ಹೇಗೆ ನಂಬಿದ್ರು ಅನ್ನೋದೇ ಒಂದು ಈಗಲೂ ನನಗೆ ಗೊತ್ತಾಗ್ತಲ್ಲ, ಹೆಂಗ ಪೇರೆಂಟ್ಸ್ ಎಲ್ಲ ನಂಬಿಟ್ರು ಅಂತ. ಅವಳು ಹಂಗ ಹೇಳ್ದಾಗ ಯಾರಿಗೂ ಗೊತ್ತಿಲ್ಲ, ಇರ್ಬೋದೇನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಕ್ರಮೇಣ 3-4 ದಿನ ಆದ್ಮೇಲೆ ಗೊತ್ತಾಗಿದೆ ಅದು ಕಾಲಿ ಜಾರಿ ಬಿದ್ದಿದ್ದಲ್ಲ, ಇದು ಬೇಕು ಅಂತಾನೆ ಮಾಡಿರುವಂತ ಕೊಲೆ ಅಂತ. ಎಲ್ಲಿ ಕಾನೂನು ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗೋದು? ಸೋಷಿಯಲ್ ಮೀಡಿಯಾ ಇಷ್ಟೊಂದೆಲ್ಲ ಮುಂದುವರೆದಾಗ್ಲೂ ಈ ತರ ತಪ್ಪುಗಳನ್ನ ಮಾಡಿ ತಮ್ಮ ಜೀವನನು ಹಾಳು ಮಾಡ್ಕೊಂಡು ಇದ್ದವ್ರ ಜೀವನನು ಹಾಳು ಮಾಡ್ತಾರಲ್ಲ. ಅವ್ರ ವರ್ತನೆಯಿಂದ ಅವ್ರ ಮನೆಯವ್ರಿಗೆ, ಕೇತನ್ ಮನೆಯವ್ರಿಗೆ ಡೌಟ್ ಬಂದು ಅವ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಈ ಪಾತಕಿ ಬಣ್ಣ ಬಯಲಾಗಿ ಈಗ ಕಂಬಿ ಹಿಂದೆ ಸಿಗಾಕೊಂಡಿದ್ದಾರೆ. ಏನ್ ಸಿಕ್ತು ಇವ್ರಿಗೆ? ತಾವು ಚೆನ್ನಾಗಿರ್ಲಿಲ್ಲ, ಅನ್ಯಾಯವಾಗಿ ಆ ಹುಡುಗನ ಜೀವನ ಕಳೆದ್ಬಿಟ್ರು. ಏನ್ ಸಿಕ್ತು? ಏನು ಸಿಗ್ಲಿಲ್ಲ ಅಲ್ವಾ? ಇಂತಿಂತ ಕೆಟ್ಟ ಮನಸ್ಥಿತಿ ಈಗ ಆಗೋಗ್ಬಿಟ್ಟಿದೆ. ಹೇಗೆ ಮುಂದೆ ನಮ್ಮ ಸಮಾಜದಲ್ಲಿ ಇದನ್ನ ತೊಳೆಯೋದು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ಸ್ನೇಹಿತರೆ. ನನ್ಗಂತೂ ಈ ಘಟನೆ ಕೇಳಿ ನೋಡಿ ತುಂಬಾ ಮನಸ್ಸಿಗೆ ನೋವಾಯ್ತು. ನಾನು ಈ ವಿಡಿಯೋದ ಮೂಲಕ ಕೇತನ್ ತಂದೆ ತಾಯಿಗೆ ಈ ಘಟನೆ ತುಂಬುವಂತ ಶಕ್ತಿ ಕೊಡ್ಲಿ ದೇವ್ರು ಅಂತ ಕೇಳ್ಕೊತೀನಿ. ಸೊ ನಿಮ್ಗೇನ್ ಅನಿಸ್ತು ಈ ವಿಡಿಯೋ ನೋಡಿ ಅನ್ನೋದ್ರ ಬಗ್ಗೆ ನೀವು ನನಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಮತ್ತಷ್ಟು ಮಗದಷ್ಟು ವಿಡಿಯೋಗಳ ಜೊತೆ ಬರ್ತೀನಿ. ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.